ನಾವು ಕನ್ನಡಿಗರಲ್ವೇ? ವಿಶಾಲ ಹೃದಯದವರು. ಕನ್ನಡ ಚಿತ್ರಗಳಿಗಿಂತ ಬೇರೆ ಭಾಷೆಯ ಚಿತ್ರಗಳನ್ನೇ ಜಾಸ್ತಿ ಪ್ರೀತಿಸ್ತೀವಿ. ಹೀಗಾಗಿ ಪರಭಾಷಾ ಚಿತ್ರಗಳ ಹಾವಳಿಗೆ ಬ್ರೇಕ್ ಹಾಕೋಕೆ ರಾಜ್ಯ ಸರ್ಕಾರ ಏಕರೂಪ ಟಿಕೆಟ್ ದರವನ್ನ ನಿಗದಿ ಮಾಡಿತ್ತು. ಅದೀಗ ಹೈಕೋರ್ಟ್ನಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಹಿನ್ನಡೆಯಾಗಿದೆ. ಏಕರೂಪ ಟಿಕೆಟ್ ದರ ನಿಗದಿ ಆದೇಶಕ್ಕೆ ನ್ಯಾಯಾಲಯ ತಡೆಯನ್ನ ಕೊಟ್ಟಿದೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕನ್ನಡ ಚಿತ್ರಗಳಿಗೆ ಪ್ರಮುಖ ಆದ್ಯತೆ ಸಿಗಬೇಕು. ಆದರೆ ಕೆಲ ಥಿಯೇಟರ್ಗಳು ಪರಭಾಷಾ ಚಿತ್ರಗಳ ರಿಲೀಸ್ ವೇಳೆ ಪ್ರೇಕ್ಷಕರಿಂದ ಹೆಚ್ಚಿನ ಹಣ ವಸೂಲಿಗೆ ಇಳಿದಿದ್ವು. ಮಿತಿ ಮೀರಿದ ಟಿಕೆಟ್ ದರ ಹಾಕಿ ಪರಭಾಷೆ ಇಂಡಸ್ಟ್ರಿಗಳಿಗೆ ದುಡ್ಡು ಮಾಡಿಕೊಡ್ತಾ ಇದ್ವು. ಈ ಧೋರಣೆಗೆ ಬ್ರೇಕ್ ಹಾಕಲು ಮುಂದಾಗಿದ್ದ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಏಕರೂಪ ಟಿಕೆಟ್ ದರ ನಿಯಮಕ್ಕೆ ಹೈಕೋರ್ಟ್ ತಡೆ. ಸರ್ಕಾರದ ₹200 ನಿಗದಿ ಆದೇಶಕ್ಕೆ ನ್ಯಾಯಾಲಯ ಬ್ರೇಕ್. ಚಿತ್ರಮಂದಿರಗಳ ವಸೂಲಿ ದಂಧೆಗೆ ಬ್ರೇಕ್ ಹಾಕಿದ್ದ ಸರ್ಕಾರ ಏಕರೂಪ ಟಿಕೆಟ್ ದರ ನಿಗದಿ ನಿಯಮವನ್ನ ಜಾರಿಗೊಳಿಸಿತ್ತು. ಸಿನಿಮಾ ಟಿಕೆಟ್ ದರ ₹200ಗೆ ನಿಗದಿಪಡಿಸಿ ಆದೇಶ ಹೊರಡಿಸಿತ್ತು. ಇದು ಪರ ವಿರೋಧದ ಚರ್ಚೆಗೂ ಗ್ರಾಸವಾಗಿತ್ತು. ಅಲ್ಲದೆ ಸರ್ಕಾರದ ನಡೆ ಖಂಡಿಸಿ ಚಿತ್ರಮಂದಿರ, ಮಲ್ಟಿಪ್ಲೆಕ್ಸ್, ಪಿವಿಆರ್ ಮಾಲೀಕರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ ರಾಜ್ಯ ಸರ್ಕಾರದ ಏಕರೂಪ ಟಿಕೆಟ್ ದರ ನಿಗದಿ ಆದೇಶಕ್ಕೆ ರಾಜ್ಯ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ನ್ಯಾಯಮೂರ್ತಿ ರವಿ ಹೊಸಮನಿ ಪೀಠ ₹200 ನಿಗದಿ ಆದೇಶಕ್ಕೆ ತಡೆ ನೀಡಿ ವಿಚಾರಣೆಯನ್ನ ಮುಂದೂಡಿದೆ. ಸ್ಯಾಂಡಲ್ವುಡ್ನ ಹೈ ಬಜೆಟ್ ಚಿತ್ರಗಳಿಗೆ ಗುಡ್ ನ್ಯೂಸ್. ಪರಭಾಷಾ ಚಿತ್ರಗಳ ಹಾವಳಿಯನ್ನ ನಿಯಂತ್ರಿಸಲು ಸರ್ಕಾರ ಮಾಡಿದ ಆದೇಶ ಕನ್ನಡದ ಹೈ ಬಜೆಟ್ ಚಿತ್ರಗಳಿಗೂ ಪೆಟ್ಟು ಕೊಡುವ ಸುಳಿವು ಸಿಕ್ಕಿತ್ತು. ಏಕರೂಪ ಟಿಕೆಟ್ಗಾಗಿ ಕೆಲವರು ದಶಕಗಳಿಂದ ಹೋರಾಟ ಮಾಡ್ತಿದ್ರೆ ಮತ್ತೆ ಕೆಲವರು ಸರ್ಕಾರದ ಹೊಸ ನಿಯಮಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಬಿಗ್ ಬಜೆಟ್ ಚಿತ್ರಗಳು ತೆರೆಗೆ ಅಪ್ಪಳಿಸ್ತಾ ಇವೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರೋ ಚಿತ್ರಗಳು ರಿಲೀಸ್ಗೆ ಸಿದ್ಧವಾಗಿವೆ. ಇವುಗಳಿಗೆ ಸರ್ಕಾರದ ನಿರ್ಧಾರದಿಂದ ಹೊಡೆತ ಬೀಳುವ ಸಾಧ್ಯತೆ ಇತ್ತು. ಸದ್ಯ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಬಜೆಟ್ ಸಿನಿಮಾಗಳು ನಿರ್ಮಾಣ ಆಗ್ತಾ ಇವೆ. ಇಡೀ ದೇಶವೇ ಸ್ಯಾಂಡಲ್ವುಡ್ ಕಡೆ ನೋಡುವಂಥ ಹೈ ಬಜೆಟ್, ಹೈ ಕ್ವಾಲಿಟಿ ಸಿನಿಮಾಗಳು ನಿರ್ಮಾಣ ಆಗ್ತಿವೆ. ಆ ಪಟ್ಟಿಯಲ್ಲಿ ಕಾಂತಾರ ಚಾಪ್ಟರ್ 1, ಟಾಕ್ಸಿಕ್, KD, 45, ದ ಡೆವಿಲ್, ಮಾರ್ಕ್ ಹೀಗೆ ಸಾಲು ಸಾಲು ಸಿನಿಮಾಗಳಿವೆ. ಈ ಚಿತ್ರಗಳಿಗೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡ್ಲಾಗಿದ್ದು, ಈಗ ಏಕರೂಪದ ಬೆಲೆ ನಿಗದಿಯಿಂದ ನಿರ್ಮಾಪಕರಿಗೆ ನಷ್ಟವಾಗೋ ಭಯ ಇತ್ತು. ಯಾಕಂದ್ರೆ ಮೊದಲೇ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರ ಕೊರತೆ ಕಾಡ್ತಾ ಇದೆ. ವ್ಯಾವಹಾರಿಕವಾಗಿ ಬಂಡವಾಳ ರಿಕವರಿ ಮಾಡೋದೇ ದೊಡ್ಡ ತಲೆನೋವಾಗಿದೆ. ಅಲ್ಲದೆ ಕನ್ನಡ ಚಿತ್ರಗಳ ಸ್ಯಾಟಲೈಟ್ ರೈಟ್ಸ್ ಖರೀದಿಸೋದು ಕಮ್ಮಿಯಾಗಿದೆ. ಮತ್ತೊಂದೆಡೆ OTT ವೇದಿಕೆಗಳು ಕನ್ನಡ ಸಿನಿಮಾಗಳೆಂದ್ರೆ ದೂರ ಹೋಗ್ತಿವೆ. ಹೀಗಾಗಿ ಥಿಯೇಟರ್ನಿಂದ ಕಲೆಕ್ಟ್ ಆಗುವ ಹಣವನ್ನೇ ನಿರ್ಮಾಪಕರು ನಂಬಿದ್ದಾರೆ. ಹೀಗಾಗಿ ಏಕರೂಪದ ಟಿಕೆಟ್ ದರ ನಿಗದಿ ವಿಚಾರವಾಗಿ ಸ್ಯಾಂಡಲ್ವುಡ್ನಲ್ಲಿ ಅಪಸ್ವರ ಕೇಳಿಬಂದಿತ್ತು. ಸದ್ಯ ಹೈಕೋರ್ಟ್ನ ಆದೇಶದಿಂದ ಕನ್ನಡದ ಬಿಗ್ ಬಜೆಟ್ ಚಿತ್ರಗಳಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಅಕ್ಟೋಬರ್ 2ಕ್ಕೆ ಕಾಂತಾರ ಚಾಪ್ಟರ್ 1 ತೆರೆಗಪ್ಪಳಿಸಲಿದೆ. ಹೀಗಾಗಿ ನ್ಯಾಯಾಲಯದ ಆದೇಶದಿಂದ ಕಾಂತಾರ ಚಿತ್ರತಂಡಕ್ಕೆ ಶುಭ ಸುದ್ದಿ ಸಿಕ್ಕಿದೆ. ಆದರೂ ಕನ್ನಡ ಭಾಷೆ ಚಿತ್ರಗಳಿಗಿಂತ ಪರಭಾಷೆ ಚಿತ್ರಗಳಿಗೆ ಥಿಯೇಟರ್ಗಳು ಹೆಚ್ಚು ವಸೂಲಿ ಮಾಡೋದ್ರಿಂದ ಪ್ರೇಕ್ಷಕರಿಗೆ ನಷ್ಟವಂತೂ ಇದ್ದಿದ್ದೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.